ವಿಧಿ ಚಂದ್ರಶೇಖರ್. ಯುವಿಸಿ ಚೇತನ ಒಕ್ಕೂಟದ ದನಿ ಸರಣಿಯ ನವರಾತ್ರಿ ವಿಶೇಷವಾದ ನವಶಕ್ತಿ ನವರಾತ್ರಿ ಕಿರುಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 8ನೇ ಸಂಚಿಕೆಯ ಮಹಾಗೌರಿ ದೇವಿಯನ್ನು ನೆನೆಸುತ್ತಾ ಇಂದು ನಾವು ಸಿಗಂದೂರು ಚೌಡೇಶ್ವರಿ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ನದಿ ತೀರದಲ್ಲಿ ಸಿಗಂದೂರು ಚೌಡೇಶ್ವರಿ ದೇವಿಯು ನೆಲೆಸಿದ್ದು, ನದಿಯ ಮಧ್ಯಭಾಗದಲ್ಲಿ ದ್ವೀಪದಂತಿರುವ ಪ್ರದೇಶದಲ್ಲಿ ದೇವಾಲಯವು ನೆಲೆಗೊಂಡಿದೆ. ಇಲ್ಲಿನ ಭಕ್ತರು ಸಣ್ಣ ಹಡಗುಗಳು ಹಾಗೂ ದೋಣಿಗಳ ಮೂಲಕ ಇಲ್ಲಿ ತಲುಪುತ್ತಿದ್ದರು. ಇದೀಗ ಸರ್ಕಾರವು ಇಲ್ಲಿ ನದಿಯ ಮೇಲೆ ಸಣ್ಣ ಸೇತುವೆಯನ್ನು ನಿರ್ಮಾಣ ಮಾಡಿ ಭಕ್ತರ ಪ್ರಯಾಣವನ್ನು ಸುಲಭಗೊಳಿಸಿದೆ. ಹಸಿರು ಅರಣ್ಯ ಪ್ರದೇಶದಲ್ಲಿ ಹರಿದಾಡುವ ಈ ನದಿಯು ವರ್ಷ ಪೂರ್ತಿ ಜಲಸಂಪತ್ತಿನಿಂದ ಕಂಗೊಳಿಸುತ್ತಿರುತ್ತದೆ. ದೇವಿಯ ಅನುಗ್ರಹ ಇರುವವರೆಗೂ ಈ ನದಿ ಒಣಗುವುದಿಲ್ಲ ಎಂಬುದು ಭಕ್ತರ ನಂಬಿಕೆ. ಸಿಗಂದೂರು ಚೌಡೇಶ್ವರಿ ದೇವಿಯು ಸಾವಿರಾರು ವರ್ಷಗಳಿಂದ ಭಕ್ತರನ್ನು ಅನುಗ್ರಹಿಸುತ್ತಾ ಬಂದಿರುವ ಐತಿಹಾಸಿಕ ಕಥೆ ಇದೆ. 18ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಡೂರು ಗ್ರಾಮ ಪಂಚಾಯಿತಿಯಲ್ಲಿ ಮಡಿನೂರು ಎಂಬ ಗ್ರಾಮವಿತ್ತು. ಅಲ್ಲಿನ ನೂರಾರು ಕುಟುಂಬಗಳು ಕೃಷಿಯನ್ನೇ ತಮ್ಮ ಕುಲಕಸುಬನ್ನಾಗಿಸಿಕೊಂಡು ಆಗಾಗ ಬೇಟೆಯಾಡುತ್ತಾ ಈ ಸ್ಥಳದಲ್ಲಿ ನೆಲೆ ಕಂಡುಕೊಂಡಿದ್ದರು. ಅಲ್ಲಿ ಶೇಷಪ್ಪ ನಾಯ್ಕರ ಕುಟುಂಬವೂ ಸಹ ಒಂದಾಗಿತ್ತು. ದೇವಿಯು ಭೂಮಿಗಿಳಿದು ಬಂದು ಸಾವಿರಾರು ಭಕ್ತರನ್ನು ಅನುಗ್ರಹಿಸಲು ಶೇಷಪ್ಪ ನಾಯ್ಕರ ಕುಟುಂಬವೂ ಸಹ ಮೂಲ ಕಾರಣವಾಯಿತು. ಪೌರಾಣಿಕ ಕಥೆಗಳ ಪ್ರಕಾರ ಚೌಡೇಶ್ವರಿ ದೇವಿಯು ಕಾಳಿಕಾ ಮಾತೆಯ ಅವತಾರವೆಂದು ಹೇಳಬರುತ್ತದೆ. ಸಾವಿರಾರು ವರ್ಷಗಳ ಹಿಂದೆ ದೇವಿಯು ಅರಣ್ಯ ಪ್ರದೇಶದಲ್ಲಿ ಪ್ರತ್ಯಕ್ಷವಾಗಿ ರಕ್ಷಣೆಗಾಗಿ ಬಂದಿದ್ದಾಳೆ ಎಂಬುದು ಜನಪ್ರಿಯ ಮಾತು. ದೇವಿಯ ಕೃಪೆಯಿಂದ ಸ್ಥಳೀಯ ರಾಜರು ಹಾಗೂ ವ್ಯಾಪಾರಿಗಳು ಸುರಕ್ಷಿತವಾಗಿದ್ದಾರೆ ಎಂಬುದಕ್ಕೆ ಪೌರಾಣಿಕ ಉಲ್ಲೇಖಗಳಿವೆ. ದೇವಿಯನ್ನು ಕಷ್ಟ ಕ್ಲೇಶಗಳಿಂದ ಕಾಪಾಡುವ ಮಹಾತಾಯಿ ಎಂದೇ ನಮಿಸುತ್ತಾರೆ. ಕುಟುಂಬದಲ್ಲಿ ಕಲಹ, ಕಾನೂನು ತೊಂದರೆ, ಉದ್ಯಮದಲ್ಲಿ ಅಡಚಣೆ ಅಥವಾ ಶತ್ರು ಕಿರುಕುಳ ಮುಂತಾದ ಸಮಸ್ಯೆಗಳಿಗಾಗಿ ದೇವಿಯನ್ನು ಆರಾಧಿಸುತ್ತಾರೆ. ಪ್ರತಿದಿನ ಬೆಳಗ್ಗೆ ಮಹಾಮಂಗಳಾರತಿ ಹಾಗೂ ಸಂಜೆ ದೀಪಾರಾಧನೆಯ ವೇಳೆಗೆ ದೇವಾಲಯವು ಭಕ್ತರ ಆರತಿಗಳಿಂದ ಕಂಗೊಳಿಸುತ್ತಿರುತ್ತದೆ. ಶರದ್ ನವರಾತ್ರಿಯು ಇಲ್ಲಿನ ದೊಡ್ಡ ಹಬ್ಬ. ಈ ಸಂದರ್ಭದಲ್ಲಿ ಎಲ್ಲಾ ಕಡೆಯಿಂದಲೂ ಭಕ್ತರು ಬಂದು ತಮ್ಮ ಭಕ್ತಿಯ ಉತ್ಸಾಹವನ್ನು ತೋರಿಸಿಕೊಳ್ಳುತ್ತಾರೆ. ಒಟ್ಟಿನಲ್ಲಿ ಸಿಗಂದೂರು ಚೌಡೇಶ್ವರಿ ದೇವಾಲಯವು ನೈಸರ್ಗಿಕ ಸೌಂದರ್ಯ, ಪೌರಾಣಿಕ ಮಹಿಮೆ ಹಾಗೂ ಭಕ್ತರ ಆಳವಾದ ನಂಬಿಕೆಯನ್ನು ಒಟ್ಟುಗೂಡಿಸಿರುವ ಪವಿತ್ರ ತಾಣವಾಗಿದೆ. ಇದೇ ರೀತಿ ಇನ್ನಷ್ಟು ಶಕ್ತಿಪೀಠಗಳ ಬಗ್ಗೆ ತಿಳಿದುಕೊಳ್ಳಲು ಯುವಿಸಿಎ ಚೇತನದ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ.